ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಚಾನಲ್. ನಾನು ನಿಮ್ಮ ಮನೆ ಮಗಳು ವೀಣಾ ರೀ. ಬನ್ನಿರಿ, ಇವತ್ತಿನ ಲಾಗು ವಿಶೇಷತೆ ಏನು ಅಂತ ಹೇಳ್ತೀನಿ. ನಮ್ಮ ಸೈಡು ಎಂಗೇಜ್ಮೆಂಟ್ ಆದ ಹುಡುಗಿಯರಿಗೆ ಗೌರಿ ಹಬ್ಬಕ್ಕೆ ಗೌರಿ ಹುಣ್ಣಿಮೆ ಅಂತ ಬರುತ್ತಲ್ವಾ, ಆವಾಗ ಸಕ್ಕರೆ ಆರತಿ, ಸೀರೆ, ಬಳೆ, ಕಾಲು ಚೈನು ತೊಗೊಂಡು ಬರೋ ಪದ್ಧತಿ ನಮ್ಮ ಉತ್ತರ ಕರ್ನಾಟಕ ಸೈಡ್ ಮಾತ್ರ ಇರೋದು. ಬೇರೆ ಸೈಡು ಇಲ್ಲ ಅಂತ ಅನ್ಕೋತೀನಿ ನಾನು. ಹಂಗಾಗಿ ನಮ್ಮ ಆಂಟಿ ಮಗಳಿಗೆ ಮೊನ್ನೆ ಎಂಗೇಜ್ಮೆಂಟ್ ಆಯಿತು, ಮರುದಿವಸನೇ ಹುಣ್ಣಿಮೆ ಇತ್ತಲ್ವಾ, ಹಂಗಾಗಿ ಆರತಿ ತೊಗೊಂಡು ಬಂದಿದ್ದರು. ಅದನ್ನೊಂದು ಚಿಕ್ಕ ಬ್ಲಾಗ್ ಮಾಡಿದ್ದೀನಿ, ಬನ್ನಿ ಹೇಗಿರುತ್ತೆ ಅಂತ ನೋಡ್ಕೊಂಬರೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋ ಹೆಂಗಿತ್ತು ಅಂತ ಒಂದು ಲೈಕ್ ಕಮೆಂಟು ಮಾಡಿ. ನೀವು ಕಮೆಂಟ್ ಮಾಡೋದ್ರಿಂದ ನನಗೆ ವಿಡಿಯೋ ಮಾಡೋಕ್ಕೆ ಮತ್ತಷ್ಟು ಮೋಟಿವೇಶನ್ ಸಿಕ್ಕಾಗುತ್ತೆ. ಪ್ಲೀಸ್ ಕಮೆಂಟ್ ಮಾಡಿ. ಇವಾಗ ನೋಡ್ರಿ, ಸಕ್ಕರೆ ಆರತಿ, ಬಳೆ, ದಂಡೆ ಮತ್ತು ಕಾಲನ್ ಚೈನು ಎಲ್ಲ ತಂದಿರ್ತಾರಲ್ವ, ಅದನ್ನೆಲ್ಲ ಅವಳಿಗೆ ಸೀರೆ ಅದು ಕೊಟ್ಟು ಉಡಿಸಿದ ಮೇಲೆ ಕೂರಿಸಿ ಆಮೇಲೆ ಬಳೆ ಅದನ್ನೆಲ್ಲ ಹಾಕ್ತಾರೆ ಈಗ. ಮತ್ತು ಕಾಲು ಚೈನ್ ತೊಗೊಂಡು ಬಂದವ್ರೆ, ಬೆಳ್ಳಿ ಕಾಲು ಚೈನು, ಅದನ್ನು ಕೂಡ ಹಾಕ್ತಾರೆ ಅವರು. ಚೆನ್ನಾಗಿದೆ ಬ್ಲಾಗು, ನೋಡ್ಕೊಂಬನ್ನಿ. ಯಾಕೆ ಇಂಥ ಎಲ್ಲ ಪದ್ಧತಿ ಸಿಗೋದಂದರೆ ನಮ್ಮ ಉತ್ತರ ಕರ್ನಾಟಕ ಸೈಡ್ ಮಾತ್ರ, ಬೇರೆ ಕಡೆ ಈ ಥರ ಎಲ್ಲ ಮಾಡಲ್ಲ. ನಮ್ಮ ಉತ್ತರ ಕರ್ನಾಟಕದ ಕಡೆ ಈ ಥರ ಎಷ್ಟು ಹಳೆ ಕಾಲದಿಂದ ಬಂದಿದೆ, ಇವಾಗಾದರೂ ಅದು ಪದ್ಧತಿ ಹೋಗೇ ಇಲ್ಲ. ಹಂಗಾಗಿ ಬನ್ನಿ ಹೆಂಗಿರುತ್ತೆ ಏನು ಅಂತ ನೋಡ್ಕೊಂಬರೋಣ. ಇವಾಗ ನೋಡಿರಿ, ಹಸಿರು ಬಳೆ ತೊಗೊಂಡು ಬಂದಿದ್ರು, ಬಳೆನ ತೊಡ್ಸಾಕ್ತಾರೆ ಅವಳಿಗೆ. ಸೀರೆ, ಬಳೆ ಮತ್ತು ಇನ್ನೊಂದು ಸೀರೆನ ತಂದಿರ್ತಾರೆ, ಪಕ್ಕಕ್ಕೆ ಒಂದು ಹುಡುಗಿ ಕೂರಿಸಿರ್ತಾರಲ್ವ, ಅವಳಿಗೆ ಒಂದು ಸೀರೆ ತೊಗೊಂಡು ಬಂದಿರ್ತಾರೆ. ಇದೆಲ್ಲನೂ ಒಂದೊಂದಾಗಿ ಅವ್ರಿಗೆ ಹಾಕ್ತಾ ಹೋಗ್ತಾರೆ ಅವರು. ಈಗ ನೋಡ್ರಿ, ಬಳೆ ಹಾಕ್ತಾ ಇದ್ದಾರೆ, ಹಸಿರು ಬಳೆನ. ಬೇರೆ ಕಡೆ ಈ ಥರ ಎಲ್ಲ ಇಲ್ಲ, ಯಾಕಂದರೆ ಇದು ನಮ್ಮ ಉತ್ತರ ಕರ್ನಾಟಕ ಕಡೆ ಏನಿದ್ರು ಯಾವುದಾದ್ರೂ ವಿಡಿಯೋ ಹಾಕಿದ್ರೆ ನಿಮ್ಮ ಕಮೆಂಟ್ ಹಂಗೆ ಇರುತ್ತೆ. ನಮ್ಮ ಸೈಡ್ ಇರಲ್ಲ, ನಿಮ್ಮ ಕಡೆ ಚೇಂಜ್ ಇರುತ್ತೆ, ಸಿಸ್ಟರ್ ಚೆನ್ನಾಗಿರುತ್ತೆ ನಿಮ್ಮದು ಎಲ್ಲ ಪದ್ಧತಿಗಳಂತ ಕಮೆಂಟ್ ಮಾಡ್ತಾ ಇರ್ತೀರ. ಇದು ಕೂಡ ಇದೊಂಥರ ಪದ್ಧತಿನೇ. ಎಂಗೇಜ್ಮೆಂಟ್ ಆದ ತಕ್ಷಣ ಗೌರಿ ಹುಣ್ಣಿಮೆ ಬಂತಂದರೆ, ಮದುವೆ ಅನ್ನೋಷ್ಟರಲ್ಲಿ ಗೌರಿ ಹುಣ್ಣಿಮೆ ಬಂತಂದರೆ ಈ ಥರ ಸಕ್ಕರೆ ಆರತಿ ತೊಗೊಂಡು ಬಂದೇ ಬರ್ತಾರೆ ಗಂಡನ ಮನೆಯವರು. ಯಾಕಂದ್ರೆ ನಮಗಾದ್ರೂ ತೊಗೊಂಡು ಬಂದಿದ್ದರು, ಇವಾಗಾದ್ರೂ ಅದು ಪದ್ಧತಿ ಹೋಗೇ ಇಲ್ಲ. ಇಂದ ಹಳೆಯ ಕಾಲದಿಂದ ಇದೆ ಇದು, ಇವಾಗಿಂದಲ್ಲ, ಹಳೆ ಕಾಲದಿಂದನೇ ಇದೆ ಇದು. ಎಲ್ಲ ತೊಗೊಂಡು ಬಂದಿರೋದು ಮುಂದೆ ಇಟ್ಟಾರೆ ನೋಡ್ರಿ. ಈ ಥರ ದಂಡಿ ಇರುತ್ತಲ್ವ, ಡೈರೆಕ್ಟಾಗಿ ಹಾಕಂಗಿಲ್ಲ. ಮುತ್ತೈದೆಯರಿಗೆ 5 ಜನಕ್ಕೆ ಅವ್ರ ತಲೆಗೆ ಮುಟ್ಟಿಸಿ ಆಮೇಲೆ ಆ ಹುಡುಗಿಗೆ ಹಾಕ್ತಾರೆ ದಂಡಿನ. ಡೈರೆಕ್ಟಾಗಿ ಹಾಕೋದಿಲ್ಲ. ಮುತ್ತೈದೆಯರಿಗೆ ಈ ಥರ ಅವ್ರ ಹಣೆಗೆ ಮುಟ್ಟಿಸಿದ ಮೇಲೆ ಆಮೇಲೆ ಹಾಕೋದು ಇನ್ನೊಬ್ಬರಿಗೆ ದಂಡೆನ. ನಮ್ಮ ಕಡೆ ಕೆಲವೊಂದು ಪದ್ಧತಿ ಚೆನ್ನಾಗದಾವ್ರಿ. ಯಾಕಂದ್ರೆ ನೋಡೋಕೆ ನಿಮ್ಗೆ ಅನಿಸ್ಬೋದು ಇದೇನಿದು ಹೊಸ ಪದ್ಧತಿ ಅಂತ. ಹೊಸ ಪದ್ಧತಿ ಏನಲ್ರಿ ಇದು, ಹಿಂದಕ್ಕಿನ ಕಾಲದಿಂದನೇ ಇದೆ ಇದು, ಇವತ್ತಿಂದಲ್ಲ, ನಿನ್ನೆದಲ್ಲ, ಆ ಹಳೆ ಕಾಲದಿಂದನೇ ಇರೋದು ಈ ಪದ್ಧತಿಗಳು, ಇನ್ನೂ ಹೋಗಿಲ್ಲ. ಯಾಕಂದರೆ ಹಿರಿಯರು ಹೆಂಗೆ ಮಾಡ್ಕೊತ ಬಂದಿರ್ತಾರೆ, ಈಗಿನವರಾದರೂ ಅದನ್ನು ಪಾಲಿಸ್ತಾರೆ. ನಮ್ಮ ಸೈಡ್ ಮಾತ್ರ, ನಮ್ಮ ಸೈಡ್ ಏನೇ ಮಾಡಲಿ ದಂಡೆ ಮಾತ್ರ ಮುಂದಿದ್ದೇ ಇರುತ್ತೆ. ದಂಡೆ ಹಾಕ್ತೀನಿ, ಯಾವುದು ಫಂಕ್ಷನ್ ಮಾಡೋದೇ ಇಲ್ಲ. ಈ ಥರ ದಂಡೆ, ತಲೆಗೆ ದಂಡೆ ಇರಲೇಬೇಕು. ಏನೇ ಫಂಕ್ಷನ್ ಮಾಡಿ ಈ ಥರ ದಂಡೆ ಇರಲೇಬೇಕು. ದಂಡೆ ಇಲ್ಲ ಯಾವ ಶುಭ ಕಾರ್ಯನೂ ಸ್ಟಾರ್ಟ್ ಮಾಡೋಂಗಿಲ್ಲ. ಈಗ ನೋಡ್ರಿ, ಹಾಗೆ ಬೆಳ್ಳಿ ಚೈನು ತೊಗೊಂಡು ಬಂದಾರೆ. ಅಂದರೆ ಫಸ್ಟ್ ಟೈಮು ಬೆಳ್ಳಿ ತರಬೇಕು ಅಂತ, ಒಳ್ಳೇದಲ್ವ ಬೆಳ್ಳಿ ಅಂದರೆ, ಹಂಗಾಗಿ ಬೆಳ್ಳಿ ತೊಗೊಂಡು ಬಂದಿರ್ತಾರೆ ಫಸ್ಟ್ ಟೈಮು. ಕಾಲು ಚೈನು ತೊಗೊಂಡು ಬಂದಾರೆ, ಅದನ್ನು ಕೂಡ ಅವಳಿಗೆ ಹಾಕ್ತಾರೆ ನೋಡ್ರಿ. ಈಗ ಪೂರ್ತಿ ವಿಡಿಯೋನ ಸ್ಕಿಪ್ ಮಾಡ್ದೆ ನೋಡಿರಿ, ಯಾಕಂದರೆ ಅರ್ಧಂಬರ್ಧ ನೋಡಿದರೆ ಏನೂ ಗೊತ್ತಾಗೋದೇ ಇಲ್ಲ. ಇರೋದೇ 10-12 ನಿಮಿಷದ ವಿಡಿಯೋ ಇರುತ್ತೆ ಅಷ್ಟೇ. ಅದಕ್ಕೆ ಜಾಸ್ತಿ ನಾನು ಲಾಂಗ್ ವಿಡಿಯೋ ಮಾಡೋದೇ ಇಲ್ಲ. 12 ನಿಮಿಷ ಮಾತ್ರ ಇರುತ್ತೆ. ಪೂರ್ತಿ ವಿಡಿಯೋನ ನೋಡಿರಿ, ಹೆಂಗೆ ಅನಿಸ್ತು ಏನು ಅಂತ ಕಮೆಂಟ್ ಮಾಡಿ. ಯಾಕೆ ಅರ್ಧಂಬರ್ಧ ಆದರೆ ಏನೂ ಅರ್ಥ ಆಗಂಗಿಲ್ಲ. ಹಂಗಾಗಿ ಪೂರ್ತಿ ವಿಡಿಯೋ ನೋಡಿ. ನಾನು ಯಾಕಂದರೆ ಯಾರಿಗಾದ್ರೂ ಬೇಜಾರಾಗುತ್ತೆ ಅಂತ ಭಾಳ ದಿವಸ ಆಯಿತು, ನಾನು 10-12 ನಿಮಿಷದ ಮಾತ್ರ ವಿಡಿಯೋ ಮಾಡ್ತೀನಿ, ಲಾಂಗ್ ವಿಡಿಯೋ ಮಾಡ್ತಾಯಿಲ್ಲ ನಾನು. ಪ್ಲೀಸ್ ಪೂರ್ತಿ ವಿಡಿಯೋನ ನೋಡಿ. ಮತ್ತು ಏನಪ್ಪ ಅಂದರೆ,
ಹಂಗೆ ಎಲ್ಲ ಅಡುಗೆ ಮಾಡಿದ್ವಿ. ಹೋಳ್ಗೆ, ಅನ್ನ, ಸಾಂಬಾರು, ಚಪಾತಿ, 2 ಥರ ಪಲ್ಯ ಎಲ್ಲ ರೆಡಿ ಮಾಡಿದ್ವಿ. ಅದನ್ನ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಯಾಕಂದ್ರೆ ಟೈಮ್ ಸಿಗಲಿಲ್ಲ ವಿಡಿಯೋ ಮಾಡೋಕೆ. ಯಾಕಂದ್ರೆ ಬಂದಿರ್ತಾರಲ್ವ ಬೀಗರು ಅಂತ, ಅವ್ರಿಗೆ ಹೋಳ್ಗೆ ಊಟ ಮಾಡಬೇಕು ಅಂತ ಎಲ್ಲ ಅಡುಗೆ ರೆಡಿ ಮಾಡಿದ್ದೀವಿ. ಅದನ್ನು ಯಾವುದೂ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಟೈಮ ಸಾಲಿಲ್ಲ. ಮತ್ತು ವಿಡಿಯೋ ಮಾಡೋಕ್ಕೆ ಒಬ್ಬರು ಕೆಲಸ ಅಲ್ವಲ್ಲ, ಎಲ್ಲರೂ ಒಂದೊಂದು ಕೆಲಸದಲ್ಲಿ ಬ್ಯುಸಿಯಾಗಿದ್ದರು. ನಾನು ಹಂಗೆ ಒಂದು ಕೆಲಸದಲ್ಲಿ ಬ್ಯುಸಿಯಾಗಿದ್ದೆ, ವಿಡಿಯೋ ಮಾಡೋಕ್ಕಾಗಲಿಲ್ಲ. ಅಡುಗೆ ಮಾಡೋದು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಹಂಗಾಗಿ ಅಡುಗೆದು ಯಾವ ವಿಡಿಯೋನೂ ಹಾಕಿಲ್ಲ. ಸುಮ್ಮನೆ ಇದು ಆರತಿದು ಮತ್ತು ಒಂದು ಬನ್ನಿ ಮರ ಇದೆ, ಅಲ್ಲಿ ಹೋಗಿ ಗೌರಮ್ಮನ ಅಂತ ಇಡ್ತಾರೆ, ನಮ್ಮ ಸೈಡ್ ಎಲ್ಲ ಇಡ್ತಾರೆ. ಈಗ ಇದು ಹೊಸ ಏರಿಯಾ ಅಲ್ವಾ, ಅಲ್ಲಿ ಇನ್ನೂ ಗೌರಮ್ಮ ಇರಲಿಲ್ಲ. ಹಂಗಾಗಿ ಬನ್ನಿ ಮಹಾಕಾಳಿ ಇರ್ತಾಳಲ್ವ, ಅಲ್ಲಿ ಹೋಗಿ ಹುಡುಗಿ ಕರ್ಕೊಂಡೋಗಿ ಆರತಿ ಮಾಡಿಸ್ಕೊಂಡು ಬರ್ತಾರೆ. ಯಾಕಂದ್ರೆ ಹಳ್ಳಿಯಲ್ಲೆಲ್ಲ, ಇಲ್ಲಿ ನಮ್ಮ ಕಡೆನೂ ಎಲ್ಲ ಕಡೆ ಇದೆ. ಏನಂದರೆ ಗೌರಮ್ಮನ ಅಂತ ಒಬ್ಬರು ಮನೇಲಿ ಇಟ್ಟಿರ್ತಾರೆ, ಅಲ್ಲಿ ಹೋಗಿ ಬೆಳಗ್ಬೋದು. ಇದು ಹೊಸ ಏರಿಯಾ ಆಗಿರೋದ್ರಿಂದ ಎಲ್ಲಿ ಇಟ್ಟಿರಲಿಲ್ಲ. ಹಂಗಾಗಿ ಮುಂದೆ ಹೋಗ್ತಾ ಹೋಗ್ತಾ ವಿಡಿಯೋ ಬರುತ್ತೆ ನೋಡಿ. ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಫೋನ್ ತಂದಿಲ್ಲ.
ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋದಾಗ ಮತ್ತೆ ಸಿಗ್ತೀನಿ. ಬಾಯ್, ಟೇಕ್ ಕೇರ್.